ಚಾಕ್ಲೇಟ್ ಟೀ. ಹಾಂ ಹಾಂ ಹ್ಞೂ ತಂಬಿಟ್ಟು ತುಂಬಾ ಚೆನ್ನಾಗಾಗೈತೆ ಟೇಸ್ಟ್. ಬೆಳಗ್ಗೆ ಎದ್ದರೆ ಅವಳಿಗೆ ಈ ಥರದೇ ಮನೆ ಕಳೆದವಳು. ಇವಾಗ ನೋಡಿ ಮನ್ಗಿರೋದು ಸ್ಟೈಲ್ ನೋಡಿ ಹೆಂಗೇನೆ ನೋಡಿ. ಇಲ್ಲಿ ಮಳೆ ಹೆಂಗೆ ಹಿಡ್ಕೊಂಡಿದ್ದೆ. ಅಮ್ಮನ ಮನೆಗೆ ಹೋಗ್ಬೇಕು ನೋಡಿ, ಹೆಂಗೆ ಹಿಡ್ಕೊಂಡು ನಿಂತಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ಟಿ ಬ್ಲಾಗ್ಸ್. ಮಂಗಳವಾರದ ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಅಮ್ಮನ ಮನೆಗೆ ಹೋಗ್ಬೇಕು, ಹಬ್ಬದ ಬ್ಲಾಗು. ಅದೇ ನಮ್ಮ ಜನಾಂಗದವರೆಲ್ಲ ಸೇರಿ ಮಾಡ್ತೀವಲ್ಲ, ಆ ಹಬ್ಬದ ಬ್ಲಾಗು ಬಂದೇ ಬಿಡ್ತು. ಒಂದು ವರ್ಷ ಕಳೆದಿದೆ ಗೊತ್ತಿಲ್ಲ. ಲಾಸ್ಟ್ ಇಯರ್ ಹಬ್ಬ ಆಯಿತು, ಈ ವರ್ಷ ಹಬ್ಬ ಇಲ್ಲ. ಅದೇ ಒಂದು ಬೇಜಾರು ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಇನ್ನೇನು ಮಾಡೋದು, ಈ ಹಬ್ಬಗಳು ನಾವು ಯಾವುದೂ ನಿಲ್ಸಂಗಿಲ್ಲ. ಇವೆಲ್ಲ ನಡ್ಕೊಂಡು ಬಂದಿರೋದಲ್ವ, ಮಾಡಲೇಬೇಕು. ಹಂಗಾಗಿ ನಾನು ಹೋಗ್ತಾಯಿದ್ದೀನಿ. ಅಮ್ಮನೂ ಬರುತ್ತೆ, ಯಾಕೆಂದ್ರೆ ಒಬ್ಳ ಕೈಲಿ ಆರತಿ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಚಿಟ್ಟೆ ಎಲ್ಲ ಇಟ್ಕೊಂಡು. ಹಂಗಾಗಿ ನೋಡೋಣ, ಈಗ ಅಮ್ಮನ ಮನೆಗೆ ಹೋಗಿ ಸಿಗ್ತೀನಿ. ಓಕೆನಾ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಅಮ್ಮನ ಮನೆಗೆ ಬರ್ತಿದ್ದಂಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೆ ಅಲ್ವ. ಮೊದಲು ಕೃಷ್ಣನ ಕೈ ಮುಗ್ದು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಕೃಷ್ಣನ ನೋಡಿದ ತಕ್ಷಣವೇ. ಅಲ್ಲಿಂದ ಮಳೆ ಅಂತೂ ಜಿಡಿ ಜಿಡಿ ಮಳೆ. ನನಗಂತೂ ಈ ಚಳಿ ತಡೆಯೋದಕ್ಕೆ ಆಗೋದಿಲ್ಲ. ಹಾಗೆಯೇ ನೋಡ್ತಾ ಇರ್ಬೋದು, ಮನಿ ಪ್ಲ್ಯಾಂಟ್ ಸ್ವಲ್ಪ ಚಿಗುರು ಬಂದಿತ್ತು, ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಹೊರಗಡೆ ನೋಡ್ತಾ ಇರ್ಬೋದು ವೆದರ್ ಹೀಗಾಗಿದೆ ಅಂತ ಅಂದ್ಬಿಟ್ಟು. ಚಿಟಪಟ ಅಂತ ಸುರಿತಾನೆ ಇದೆ. ಒಟ್ಟಿನಲ್ಲಿ ಬೇರೆ ಕಡೆಗೆ ಹೋಲಿಸಿದ್ರೆ ನಮ್ಮ ಕಡೆ ಕಡಿಮೆನೇ. ನಮ್ಮ ಚಂದ್ರಾಯಪಟ್ಟಣ ಸ್ವಲ್ಪ ಸೇಫ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟರಲ್ಲಿ ಅಮ್ಮ ಇನ್ನೂ ಸ್ನಾನ ಮಾಡಿಲ್ಲ. ಅಮ್ಮ ಇನ್ನೂ ಕೆಲಸ ಇದೆ ಅಮ್ಮನಿಗೆ. ನನಗೆ ತಂಬಿಟ್ಟು ಮಾಡಬೇಕಿತ್ತಲ್ಲ, ಅಲ್ಲಿಂದನೇ ಮಾಡ್ಕೊಂಡು ಬಂದೆ. ಬರ್ತಿದ್ದಂಗೆ ಬಿಸಿ ಬಿಸಿ ಟೀ ಕೊಟ್ಟು, ನಾನು ಏನೋ ಕುಟ್ಕೊಂಡು ಬಂದಿರಲಿಲ್ಲ. ಹಾಗೆ ಸಿಂಚಿ ನಾನು ಅಲ್ಲೇ ಚಪಾತಿ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ಇಲ್ಲಿ ಹೆಸ್ರು ಕಾಳು ಸಾಂಬಾರಿದೆ, ಅದಕ್ಕೆ ಹಾಕ್ಬಿಟ್ಟು ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು. ನಮಗೆ ರಾತ್ರಿದೇ ಪಲಾವಿದೆ. ನಾನೇನು ತಿನ್ನಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಗಂಟೆ ಏನೂ ತಿನ್ನೋದಕ್ಕೆ ಹೋಗಲ್ಲ. ಲೈಟಾಗಿ ಟೀ ಕುಡ್ಕೊಂಡಿದ್ದೀನಿ ಅಷ್ಟೇ. ಹೊರಗಡೆ ನೋಡಿರಿ ಹೆಂಗೆ ಬರ್ತದೆ ಮಳೆ. ಉಕ್ಕೆ ಹೊಡ್ಸಿರೋದಕ್ಕೂ ಅದಕ್ಕೂ ಒದ್ದೆ. ನೆಲ ಅಂತೂ ಕಾಲು ಹಾಕ್ಬಿಟ್ರೆ ಕೆಳಗೆ ಉಣ್ಕೊಳ್ಳೋದು ಹಂಗಾಗಿದೆ ಕತೆ. ಇನ್ನು ಸ್ವಲ್ಪ ದಿನ ಸೊಪ್ಪು ಹುಟ್ಟತ್ತೆ, ಮತ್ತೆ ಸೊಪ್ಪು ತಿನ್ನೋದಕ್ಕೆ ಪ್ರಾರಂಭ ಮಾಡ್ತೀವಿ. ಹಾಗೆ ಬಾಳೆ ತೋಟ ನೋಡಿ ಹೆಂಗೆ ಕಾಣಿಸ್ತದೆ, ನಮ್ಮ ದೊಡ್ಡಪ್ಪ ಅವ್ರ ಮನೆದು. ಸುಬ್ಬಿನ ಚುಬ್ಬಿ ಆಟ ಆಡ್ತಿದ್ದಾಳೆ. ಸಿಂಚು ರೆಡಿ ಆಗ್ತಿದ್ದಾಳೆ. ಬೆಲ್ಲ ಕಾಯಕ್ಕೆ ಇಟ್ಟಿದ್ದೀನಿ. ಏನಕ್ಕೆ ಗೊತ್ತಾ, ಹಾಗೆಯೇ ನಾನು ಈಗ ಸದ್ಯಕ್ಕೆ ಅಲ್ಲಿಗೆ ತಂಬಿಟ್ಟು ಏನು ತೊಗೊಂಡೋಗ್ತೀನಿ, 2 ತಂಬಿಟ್ಟು ಮಾಡ್ಕೋಬೇಕು. ಇಷ್ಟು ಉದ್ದ ಇರೋವಂಥದ್ದು ಅಷ್ಟು ಮಾತ್ರ ಕಲಿಸ್ಕೊತೀನಿ. ಬಂದುಬಿಟ್ಟು ಕಟ್ತೀನಿ ನೀಟಾಗಿ. ಸದ್ಯಕ್ಕೆ ಅಲ್ಲಿಗೆ ಹೋಗೋಕ್ಕೆ ಮಾತ್ರ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಈ ಹೂವು ಬಳಸಬಾರ್ದು ಅಂತ ಹೇಳ್ತೀನಿ ಅಲ್ವಾ, ಅದೇ ಹೂವನೇ ಈ ದೇವರಿಗೆ ಪ್ರೀತಿ, ಇದೇ ಹೂವನೇ ಬಳಸಬೇಕು. ಹಾಗಾಗಿ ಕಡ್ಡಿಗೆ ಚುಚ್ಚಬೇಕಲ್ಲ, ಹೂವಕ್ಕೆ ಟಚ್ ಆಗದಾಗೆ ಫುಡ್ ಹತ್ರ ತಂಬಿಟ್ಟಿಗೇನು ಟಚ್ ಆಗ್ತಿರೋ ಥರ ನಾನು ಹಾಕ್ತೀನಿ. ಹಾಗೆ ಕೈ ಕೂಡ ವಾಶ್ ಮಾಡ್ಕೊತೀನಿ, ಯಾಕೆ ನನಗೆ ಗೊತ್ತಿದೆ ಅಲ್ಲ ಹೂವಿನ ಬಗ್ಗೆ. ಹಂಗಾಗಿ ನಾನು ಇದು ಹಂಚಿ ಕಡ್ಡಿ ಈಗ ಜಸ್ಟು ಸೋಗೆ ಗರಿಲಿ ಕಿತ್ಕೊಂಡು ಬಂದು ನೀಟಾಗಿ ಎಲ್ಲ ಎರೆದು ತೊಳೆದಿಟ್ಕೊಂಡಿರೋದು, ಬಳಸಿರೋದನ್ನು. ಫೈನಲಿ ನಮ್ಮನೆ ತಂಬಿಟ್ಟು ರೆಡಿ ಆಯಿತು. ಚೆನ್ನಾಗಿ ಮಾಡಿದ್ದೀನಾ? ತಿಂಡಿ ಏನೂ ತಿಂದಿಲ್ಲ ಇವತ್ತು. ಈಗ ಮಳೆ ಹಿಡ್ಕೊಂಡು ನಿಂತೈತೆ, ಹೇಗೆ ಹೋಗೋದು ಅಂತಲೇ ಗೊತ್ತಾಗ್ತಿಲ್ಲ. ಚಿಟ್ಟೆನ ಮನೇಲಿ ಕೂಡಾಕ್ಬಿಟ್ಟು ಹೋಗ್ತೀನಿ. ಮಳೆ ನೆನೆಸ್ಕೊಂಡು ಹೋಗೋದು ಸ್ವಲ್ಪ ದೂರ ಆಗುತ್ತೆ, ತೋಟದ ಹತ್ರ ಹೋಗೋದು. ರೆಡಿಯಾಗಿ ಸೀಬೆ ಹಣ್ಣು ತಿಂತಾ ಇದ್ದಾಳೆ. ಹಾಯ್ ಮಾಡು ಮಗನೆ, ಲವ್ ಯು ಹೇಳು. ಅಳ್ಳು ಅಂತೆ, ಲವ್ ಯು ಹೇಳು ಅಂದ್ರೆ ಅಳ್ಳು. ಚಿನ್ನಿ 1 2 3 ಹೇಳಕ್ಕಂತ. ಹಾಂ ಹಾಂ
ಸಿಗೆ ಹೋಗ್ಬಿಟ್ಲು. ABCD ಹೊಂಟ್ಬಿಟ್ಲು. 1 2 3 C. ಯಾರಿಗಾರ ಬರುತ್ತಾ ನೋಡಿ, ನಮ್ಮ ಹುಡುಗಿ ಹೇಳ್ಕೊಡ್ತಿದ್ದಾಳೆ. ABCD ಹೇಳು ಹೋಗ್ಲಿ, ಅದೆಷ್ಟು ಹೇಳ್ತೀಯ ಗೊತ್ತಾಗ್ಲಿ. A ಹಾಂ D ಹಾಂ E ಹಾಂ 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 ಹಾಗೆ ನಮ್ಮ ಮನೆಯವಳು ಒಟ್ಟು ನಾವು 4-5 ಅಕ್ಷರಗಳು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ 2.5 ವರ್ಷ ಅಲ್ವಾ, ಅಷ್ಟಷ್ಟನ್ನೇ ಕಲೀಲಿ ಅಂದ್ಬಿಟ್ಟು. ಈ ಹೇಳಕ್ಕಂದ ಆ ಹಾಂ ಹಾಂ ನೋಡಿ ಹೆಂಗೆ ಹೂ ಹೇಳ್ಬಿಟ್ಲು, ಹೇಳಲಿಲ್ಲ ಹಂಗೆ. ಒಟ್ಟು ಡೈಲಿ ಒಂದೊಂದು ಟೈಮ್ ಅಂತೂ ಓಡಾಡ್ಕೊಂಡು ನಾನು ಹೇಳ್ತಿರ್ತೀನಿ, ಅವಳಿಗೂ ಹೇಳಕ್ಕೆ ಬಿಟ್ಬಿಡ್ತೀನಿ. ಹಂಗಾಗಿ ನೆನಪಿನ ಶಕ್ತಿ ಜಾಸ್ತಿ. ನೋಡಿ, ಒಂದು 2 ದಿನ ಹೇಳ್ಕೊಟ್ಟಿದ್ದೀನಿ ಅಷ್ಟೇ, ಈಗ ಶುರು ಮಾಡಿರೋದು. ಎಷ್ಟು ಕಲ್ತಿದ್ದಾಳೆ ಆಗಲೇ ಅಂತನ. ಗುಡ್ ಲಕ್ ಹೇಳ್ಬಿಡಿ ನಮ್ಮ ಹುಡುಗಿಗೆ, ಇದೇ ಥರ ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅಂತ, ಅಲ್ವೇನವಾ? ಹಾಂ ಬಾಯ್ ಮಾಡಿಬಿಡು. ಸಿ ಹೇಳು. ಚೊಯ್ಟೆ ಅಂತೆ, ಚಿಟ್ಟೆ, ಚುಯ್ ಚಿಟ್ಟೆ. ಯಾರವ ನಿನ್ನೆ? ವಾಟ್ ಈಸ್ ಯುವರ್ ನೇಮ್ ಚಿನಿ? ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ಫಾದರ್ ನೇಮ್? ಗುಡ್ ಗರ್ಲ್. ವಾಟ್ ಈಸ್ ಯುವರ್ ಸಿಸ್ಟರ್ ನೇಮ್? ಗುಡ್ ಗರ್ಲ್. ವಾಟ್ ಈಸ್ ಯುವರ್ ಅಮ್ಮ ನೇಮ್? ನನ್ನ ಹೆಸ್ರು ಹೇಳಕ್ಕೆ ಬರಲ್ಲ ಅವಳಿಗಿದ್ದ, ಅಮ್ಮ ಅಂತಾಳೆ. ಆ ಥರ ಹೇಳ್ಬೇಕು ಅವಳಿಗೆ. ವಾಟ್ ಈಸ್ ಯುವರ್ ಮದರ್ ಅಂದರೆ ಅವಳು ತಡ್ರಸಾಡ್ತಾಳೆ, ಅಮ್ಮ ಅಂದರೆ ನನ್ನ ಹೆಸರು ಅಂತ ನೆನ್ಪು ಮಾಡ್ಕೊತಾಳೆ. ಈಗಿನ ಚಾರ್ಟ್ಗಳನ್ನೆಲ್ಲ ತರ್ಸೋಣ ಅಂದ್ಕೊಂಡಿದ್ದೀನಿ. ಅಕ್ಷರಗಳನ್ನೆಲ್ಲ ತೋರಿಸ್ತಾ ಹೇಳ್ಕೊಟ್ರೆ ಅವಳು ರೆಕಗ್ನೈಸ್ ಮಾಡ್ತಾಳೆ ಅಂದ್ಬಿಟ್ಟು ಬುಕ್ ಮಾಡಿದ್ದೀನಿ. ನೋಡೋಣ ಯಾವಾಗ ಬರುತ್ತೆ ಅಂದ್ಬಿಟ್ಟು. ಪೂಜೆ ಸಾಮಾನು, ದೀಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೇವಿನ ಸೊಪ್ಪು ಇನ್ನೂ ದೊಡ್ಡದಾಗಿ ಇಷ್ಟಿಷ್ಟು ಎತ್ತರನೂ ಮಾಡ್ಕೊಂಡು ಬರ್ತಾರೆ ಒಬ್ಬೊಬ್ರು ತಂಬಿಟ್ಟನ್ನ. ನಾನು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನನ್ನ ಕಾಲವಸ್ಥೆ ಏನು ಅರ್ಧ ಅಡಿ ಒಳಗಡೆ ಹೋಗ್ತಾ ಇದೆ. ಎಲ್ಲರದು ಅಷ್ಟೇ. ಎಲ್ಲ ಕೆಳಗೆ ಕೂತ್ಕೋತಿದ್ವಿ, ಇವತ್ತು ಯಾರೂ ಕೂತಿಲ್ಲ. ಫೈನಲಿ ಮರಿಯೆಲ್ಲ ಕಡ್ದಿದ್ದಾಯಿತು. ನಾವು ಎಲ್ಲ ಒಂದು ಕಡೆಯಿಂದ ಒಬ್ಬೊಬ್ಬರೇ ಆ ತಂಬಿಟ್ಟು ಆರತಿ ಎಲ್ಲ ಬೆಳಗ್ಗೆ ಮನೆ ಕಡೆ ಹೊರಟ್ವಿ. ರಾತ್ರಿದು ಸ್ವಲ್ಪ ಪಲಾವು ಮಿಕ್ಕಿದ್ದು ತಿಂತಾಯಿದ್ದೀನಿ. ತಂಬಿಟ್ಟು ಅಂತೂ ತುಂಬಾ ಚೆನ್ನಾಗೈತೆ ಟೇಸ್ಟ್ ಅಂತೂ. ಜಾಸ್ತಿ ಕಡಲೆ ಬೀಜ ಹಾಕಿ ಮಾಡಿರೋದು. ನಮ್ಮ ಮನೇಲಿ ಗುಡ್ಡೆ ಮಾಂಸದ ಸಾಂಬಾರು ಜೊತೆಗೆ ಒಂದು ಅರ್ಧ kg ಮುಸ್ಲಿಮ್ಸ್ ಅಂಗಡಿಲಿ ತೊಗೊಂಬಾರಮ್ಮ ಚಾಪ್ಸ್ ಮಾಡಲಿಕ್ಕೆ. ಅಂದರೆ ಇವ್ರು ಪ್ಯೂರ್ ಕೊಡಲ್ಲ ಅಲ್ವಾ, ದೇವ್ರಿಗೆ ಕಡ್ದಿದ್ದು ಮರಿ ಅಂದರೆ ಎಲ್ಲ ಮಿಕ್ಸಲ್ಲೇ ಮಾರೋದಲ್ವ. ಹಾಗಾಗಿ ಸ್ವಲ್ಪ ಪ್ಯೂರ್ ಮಟನ್ ಒಂದು ಅರ್ಧ kg ತೊಗೊಂಬ, ಚಾಪ್ಸ್ ತಪ್ಪರೆ ಇಲ್ಲಾಂದರೆ ಕೈಮಾ ತೊಗೊಬ, ಕೈಮಾ ಮಾಡ್ಕೊಳ್ಳೋಣ ಅಂತ ಅಂದಿದ್ದೀನಿ. ನೋಡೋಣ, ಹೂ ಅಂದ್ಕೊಂಡು ಹೋಗೈತೆ ತೊಗೊಂಬರುತ್ತಾ ಅಂತ. ಗುಡ್ಡೆ ಮಾಂಸದ ಸಾಂಬಾರು ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬೋಟಿ ಮತ್ತು ಸ್ವಲ್ಪ ಪೈಪು ಎಲ್ಲ ಬಂದಿರುತ್ತಲ್ಲ, ಅದನ್ನೆಲ್ಲ ಬಿಸಿ ನೀರಿಗೆ ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ತೊಳಿಬೇಕು ಇದನ್ನು. ಬನ್ನಿ ಗುಡ್ಡೆ ಮಾಂಸದ ಸಾಂಬಾರು ಮಾಡೋಣ. ಎಷ್ಟು ಚಳಿ ಆಗ್ತಾಯಿದೆ ಅಂದರೆ ಇದ್ದಾಗ ಆಗ್ತಿತ್ತಲ್ಲ ಅನುಭವ, ಅದೇ ಥರ ಆಗ್ತಾಯಿದೆ. ಅಷ್ಟು ಚಳಿ. ಮಳೆ ಅಂತೂ ಈಗ ಒಂಚೂರು ಬಿಟ್ಟಿದೆ ಅಷ್ಟೇ. ಬೆಳಗ್ಗೆಯಿಂದ ಒಳ್ಳೆ ಮಲೆನಾಡು ಸೈಡಲ್ಲಿ ಇಟ್ಕೊಳ್ಳುತ್ತಲ್ಲ ಹಂಗೆ ಇಟ್ಕೊಂಡಿದ್ದೆ. ನೆನ್ನೆಯಿಂದ ಇಟ್ಕೊಂಡಿದ್ದೆ. ಬಿಸಿಲು ಬಂದಿತ್ತು ಒಂದು 2 ದಿನ. ಈಗ ನೆನ್ನೆಯಿಂದ ಫುಲ್ಲು ಮಳೆ, ಒಂಥರ ಬೇಜಾರಾಗುತ್ತೆ. ಅದನ್ನೇ ನಾವು ಅಂದರೆ ಯಾವಾಗಲೂ ಆ ಥರ ನೋಡೋಕೆ ಇಷ್ಟಪಡಲ್ಲ. ಯಾವಾಗಲೂ ಒಂದು ಟೈಮ್ ಹುಯ್ಲಿ ಅಂತೀವಿ. ಎನಿ ಟೈಮ್ ಮಳೆ ಇಟ್ಕೊಂಡಿದ್ರೆ ನಮಗೂ ಬೋರ್ ಆಗ್ತಾ ಇರುತ್ತೆ. ಬಿಸಿಲಿರಲ್ಲ, ಬಟ್ಟೆ ಒಣಗಲ್ಲ, ನಾವು ಎಲ್ಲೂ ಹೊರಗಡೆ ಓಡಾಡೋಕ್ಕಾಗಲ್ಲ, ಬಟ್ಟೆಗಳು ಗಲೀಜು ಆಗ್ತಾ ಇರುತ್ತೆ. ಒಂಥರ ಹಿಂಸೆ, ಗಜಿಬಿಜಿ ಅನ್ನೋ ಥರ. ನೋಡಿದ್ರಲ್ಲ ಎಷ್ಟು ಕೆಸರು ಆಗ್ಬಿಟ್ಟಿತ್ತು, ಕಾಲೆಲ್ಲ ಫುಲ್ಲು. ಎಲ್ಲರೂ ಓಡಾಡಿದ್ದಕ್ಕೆ ಗದ್ದೆ ನಾಟಿ ಮಾಡೋ ಥರ ಫೀಲ್ ಆದಂಗೆ ಆಯಿತು. ಕಾಲು ಫುಲ್ಲು ಒಂದು ಅರ್ಧ ಅಡಿ ಒಳಗಡೆ ಹೋಗೋದು ಹಂಗೇನೆ.
ಆ್ಯಕ್ಚುಲಿ ನಾನು ಚಾಪ್ಸಲ್ಲಿ ಊಟ ಮಾಡ್ತಾಯಿದ್ದೀನಿ. ದೇವರಾಜ್ ಅವರು ಸಾಂಬಾರಲ್ಲಿ ಊಟ ಮಾಡ್ತಾರೆ. ನಾಳೆ ಸಾಂಬಾರಲ್ಲಿ ನಾನು ಊಟ ಮಾಡ್ತೀನಿ. ಹಂಗಾಗಿ ಚಾಪ್ಸ್ ತೋರಿಸ್ತಾ ಇದ್ದೀನಿ. ದೇವರಾಜಿಗೆ ಊಟ ಹಾಕ್ಕೊಟ್ಟಾಗ ಸಾಂಬಾರು ಹೇಗಾಗಿದೆ ಅಂತ ತೋರಿಸ್ತೀನಿ. ಇದು ಬಂದು ಮಟನ್ ಸಾರು. ಚಳಿ ಚಳಿ ಚಳಿ. ಸಾಹೇಬರು ಲೇಟಾಗಿ ಬಂದು ಊಟ ಮಾಡ್ತಾಯಿದ್ದಾರೆ. ಟೈಮ್ ನೋಡ್ತೀರಾ, 9 ಗಂಟೆ. ನಮ್ಮದು 7:30ಗೆ ಊಟ ಆಯಿತು. ಈಗ ಬಂದು ಊಟ ಮಾಡ್ತಾಯಿದ್ದಾರೆ. ಊಟ ಮಾಡಲಿ. ನಾನು ಈ ವ್ಲಾಗ್ನ ಅಮ್ಮನ ಮನೆ ವ್ಲಾಗ್, ಅಮ್ಮನ ಮನೇಲಿ ನನ್ನ ರೊಟೀನ್ ಹೇಗಿರುತ್ತೆ ಈ ವ್ಲಾಗ ಶೇರ್ ಮಾಡಿದ್ದೀನಿ. ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಬ್ಬ ಇಲ್ಲದೆ ಮಾಡಿರೋ ಮೊದಲನೇ ಹಬ್ಬ ಕಣ ಮೇಡಮ್ನ ಹಬ್ಬದ ವ್ಲಾಗು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮದೇ ಬರ್ತೀನಿ. ಅಲ್ಲಿವರೆಗೂ ಕೃಷ್ಣ ತೋರಿಸ್ತಾ ಬಾಯ್ ಮಾಡ್ತೀನಿ. ಅವನ ಆಶೀರ್ವಾದ ಎಲ್ಲರಿಗೂ ಸಿಗಲಿ.